ಸುಸ್ವಾಗತ ಗಣೇಶ್ ಸ್ಟೋರಿಗೆ. ನನ್ನ ಚಾನಲ್ ಬಂದು ಕ್ರಿಕೆಟ್ ಲೈವ್ ಅಪ್ಡೇಟ್ ಇರುತ್ತೆ. ಇವತ್ತಿನ ಪಂದ್ಯ ಬಂದು ನಿಮಗೆ ಡೆಲ್ಲಿ ವರ್ಸಸ್ ಕಿಂಗ್ಸ್ 11 ಪಂಜಾಬ್ ಆಗಿರುತ್ತೆ. ಟಾಸ್ ನಡೆದು ಪಂಜಾಬ್ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಬೌಲಿಂಗ್ನ ಆಯ್ಕೆ ಮಾಡಿಕೊಂಡು ಒಳ್ಳೆ ಆರಂಭನೆ ಸಿಕ್ತು ನಮ್ಮ ಪಂಜಾಬ್ಗೆ. ಬಲಿಷ್ಠ ಡೆಲ್ಲಿನ ಎದುರಿಸೋಕ್ಕೆ ಡೇವಿಡ್ ವಾರ್ನರ್ ಮತ್ತು ಮಿಚೆಲ್ ಸ್ಯಾಂಪ್ಸನ್ ಓಪನಲ್ಲಿ ತುಂಬ ಬರ್ಸಿದ್ರು. ಬ್ರೇಕ್ ಥ್ರೂ ಬೇಕೇ ಬೇಕು ಅಂತ ನಮ್ಮ ಅಕ್ಷದೀಪ್ ಮತ್ತು ಹರ್ಷಲ್ ಪಟೇಲ್ ಅವರು ಒಳ್ಳೆ ವಿಕೆಟ್ಗಳನ್ನ ತಗೊಂಡ್ರು. ಎಂದಿನಂತೆ ಬ್ಯಾಟಿಂಗ್ ತುಂಬ ಚೆನ್ನಾಗಿ ನಡೀತಿರೋ ಟೈಮಲ್ಲೇ ಮುಗ್ಗರಿಸಿದ ಡೆಲ್ಲಿ. ಎಂದಿನಂತೆ ನಮ್ಮ ರಿಷಬ್ ಪಂತನ್ ಕೂಡ ತುಂಬ ಬ್ಯಾಟಿಂಗ್ ಆಡಬಲ್ಲಲ್ಲಿ ವಿಫಲ ಮತ್ತೆ ಆಗ್ತಾ ಇದ್ದಾರೆ. ಖಂಡಿತವಾಗ್ಲೂ ರಿಷಬ್ ಪಂತ್ ಈ ರೀತಿ ಆಡ್ತು ಅಂದರೆ ತುಂಬ ಕಷ್ಟನೇ ಆಗುತ್ತೆ. ತುಂಬ ಅಡಿಪಾಯ ಹಾಕ್ಕೊಟ್ಟಿರೋ ಡೇವಿಡ್ ವಾರ್ನರ್ ಮಿಚೆಲ್ ಸ್ಯಾಂಪ್ಸನ್ ಅವರಿಗೆ ಒಂದು ಕಡೆ ಬೇಜಾರು ಆಗಿರುತ್ತೆ, ತುಂಬ ಬೇಸರನೂ ಆಗಿತ್ತು. ರಿಷಬ್ ಪಂತ್ ಅವರು ಒಂದು ಚೂರು ಚೆನ್ನಾಗಿ ಆಡಿದರೆ ಖಂಡಿತ ಚೆನ್ನಾಗಿರ್ತಿತ್ತು. ಒಂದು ಒಳ್ಳೆ ಕ್ಯಾಮಿಯೋ ಆಡಿ ಅಕ್ಷಯ್ ಪಟೇಲ್ ಅವರು 13 ಬಾಲ್ಗೆ 21 ಕ್ರೂಷಲ್ ನಾಕ್ನ ಆಡಿ ಕೂಡ ಅವ್ರು ಆಡ್ತಾರೆ. ಆಡಿ ತುಂಬ ಚೆನ್ನಾಗಿ ಮಾಡೋ ಟೈಮಲ್ಲಿ ಖಂಡಿತವಾಗ್ಲೂ ಅವರು 174 ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಪ್ರೀಟ್ 165 ಅಂದ್ಕೊಂಡಿದ್ದೆ. ಅವರು 15 ರನ್ಸ್ ಸಮಥಿಂಗ್ ಏನೋ ಜಾಸ್ತಿ ಕೂಡ ಹೊಡೆದಿದ್ದಾರೆ. ಗುಡ್ ಆ್ಯಂಡ್ ಫೈನ್. ಇನ್ನು ಕಿಂಗ್ಸ್ 11 ಪಂಜಾಬ್ ಕಡೆ ಬರ್ತು ಅಂದರೆ ನಿಮಗೆ ಏನೇನಂತೆ ಶಿಖರ್ ಧವನ್ ಮತ್ತು ಜಾನಿ ಬೇಸ್ಟ್ರೋ ಬರದ ಆಟ ಕೂಡ ಅವರಿಂದ ಏನು ಬಂದಿರಲಿಲ್ಲ. ಜಾನಿ ಬೇಸ್ಟ್ರೋ ಉತ್ತಮವಾಗಿ ಆಡ್ತಾಯಿದ್ರು ಸನ್ರೈಸರ್ಸ್ ಪರವಾಗಿ, ಆದರೆ ಖಂಡಿತ ಸ್ವಲ್ಪ ಚೆನ್ನಾಗಿ ಅಷ್ಟು ಅವ್ರ ಪರ್ಫಾರ್ಮೆನ್ಸ್ ಕೂಡ ಬಂದಿಲ್ಲ. ಸ್ಯಾಮ್ ಕರ್ನ್ ಟೈಗರ್ ಕೂಡ 47 ಬಾಲಲ್ಲಿ 63 ಎಂದಿನಂತೆ ಸ್ಲೋ ಒಂದು ಸ್ವಲ್ಪ ನಿಧಾನಕ್ಕೆ ಮಾಡಿದ್ರು ಕೂಡ ಖಂಡಿತ ಒಂದು 6 ಹೊಡೆದು 6 ಬೌಂಡ್ರಿ ಹೊಡೆದು 134 ಸ್ಟ್ರೈಕ್ ರೇಟಲ್ಲಿ ಆಡಿದ್ರು. ತುಂಬ ಚೆನ್ನಾಗಿ ಆಡಿದ್ರು. ಅವ್ರ ಜೊತೆ ಕೂಡ ಸಾಥ್ ಕೊಟ್ಟಿರೋದು ನಮ್ಮ ಲಿವಿಂಗ್ಸ್ಟೋನ್ ಅವರು ಕೂಡ ತುಂಬ ಚೆನ್ನಾಗಿ ಸಾಥ್ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಇವರು ಪ್ರದರ್ಶನ ಆಡಿ ಜಯಶಾಲಿಯಾಗಿದ್ದಾರೆ. ಏನಂತ ವಿಕೆಟ್ಗಳ ಕಡೆ ನೋಡೋಕೆ ಬರ್ತೀನಿ ಅಂದರೆ ಕುಲ್ದೀಪ್ ಯಾದವ್ ಪ್ರಮುಖ 2 ವಿಕೆಟ್ಗಳನ್ನ ತೊಗೊಂಡ್ರು. ಆದರೂ ತಂಡಕ್ಕೆ ಕೂಡ ಏನು ಅಷ್ಟೊಂದು ಉತ್ತಮ ಆಗಿಲ್ಲ. ಖಲೀಲ್ ಅಹ್ಮದ್ ಕೂಡ ತುಂಬ ಚೆನ್ನಾಗಿ ತೊಗೊಂಡ್ರು. ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು. ಎಕನಾಮಿಕ್ ರೇಟ್ ನೋಡ್ತು ಅಂದರೆ 10.75 ಹೋಗಿದೆ. ಇನ್ನೊಂದು ಚೂರು ಚೆನ್ನಾಗಿ ಆಡಿದರೆ ಡೆಫಿನೆಟ್ಲಿ ಕಿಂಗ್ಸ್ 11 ಪಂಜಾಬ್ ಅವರು ಕೂಡ ಗೆಲ್ತಾ ಇದ್ದಾರೆ, ಚೆನ್ನಾಗಿ ಆಡಿದ್ದಾರೆ. ಡಿ ಸಿ ಅವ್ರ ಕಡೆ ನೋಡೋಕೆ ಹೋಗ್ತು ಅಂದರೆ ಅವರ ಮೈನಸ್ ಪಾಯಿಂಟ್ ಆಗಿದೆ ಅವರ ಕ್ಯಾಪ್ಟನ್ ರಿಷಬ್ ಪಂತಿಂದ. ಅವರು ಕೂಡ ಎಲ್ಲೋ ಇನ್ನೊಂದು ಕಡೆ ತುಂಬ ಚೆನ್ನಾಗಿದೆ ಅಂದರೆ ಡೆಲ್ಲಿ ಖಂಡಿತವಾಗ್ಲೂ ಚೆನ್ನಾಗಿ ಆಡಿರೋದು. ಅದು ಬಿಡ್ತು ಅಂದರೆ ನಿಮಗೆ ಅಕ್ಷಯ್ ಪಟೇಲು ಕರೆಕ್ಟ್ ಟೈಮಲ್ಲಿ ರನ್ಔಟ್ ಆದರು. ರನ್ಔಟ್ ಆಗಿಲ್ಲ ಅಂದರೆ ಖಂಡಿತ ಚೆನ್ನಾಗಿತ್ತು. ಅದು ಕಡೆ ಪಂಜಾಬ್ ಕಡೆ ಹೋಗ್ತೀನಿ ಅಂದರೆ ಎಲ್ಲೋ ಒಂದು ಕಡೆ ನನಗೆ ವೈಯಕ್ತಿಕ ಶಿಖರ್ ಧವನ್ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಎಲ್ಲೋ ಒಂದು ಕಡೆ ಅವ್ರು ಔಟ್ ಆಗಿದ್ದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತಿತ್ತು. ಇಲ್ಲಿ ಇಟ್ಸ್ ಗುಡ್ ಆ್ಯಂಡ್ ಫೈನ್. ಸ್ಯಾಮ್ ಕರನ್ ಕೂಡ ಆಡಿ ಪಂದ್ಯನ ಗೆಲ್ಲಿಸಿದ್ರು. ತುಂಬ ಚೆನ್ನಾಗಿತ್ತು ಪಂದ್ಯ. ಇದೇ ರೀತಿ ಗಣೇಶ್ ಸ್ಟೋರ್ನ ಫಾಲೋ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿರಿ. ಇದೇ ಥರ ಕ್ರಿಕೆಟ್ ಅಪ್ಡೇಟ್ಸ್ ಖಂಡಿತವಾಗ್ಲೂ ಬರ್ತಾ ಇರುತ್ತೆ. ದಯವಿಟ್ಟು ಶೇರ್ ಆ್ಯಂಡ್ ಡೂ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು.